ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ ಮಾತು ಕೇಳಿದ ತಕ್ಷಣ ಮಧು ನಾಲಿಗೆ ಹೊರ ಹಾಕಿ, ಏನು ನೆನಪಿಗೆ ಬರ್ತಿಲ್ಲ ರಾವಣ್ ಎಂದು ಕಣ್ಣು ಮುಚ್ಚುತ್ತಾ ಹೇಳಿದಳು. ಛಾ ಹೌದಾ, ಹಾಗಾದರೆ ನಾನೇ ಬಂದು ನೆನಪು ಮಾಡುತ್ತೇನೆ ಬಿಡು, ಟೆನ್ಷನ್ ಪಡಬೇಡ. ನನಗೆ ಯಾವುದಾದರೂ ಕೆಲಸ ಮಾಡಿಕೊಡು ಸಾಕು. ಸ್ಯಾಲರಿ ಕೊಡು ಎನ್ನುತ್ತಿದ್ದೆ ಅಲ್ವಾ, ಮರೆತು ಬಿಟ್ಟೆಯಾ ಎಂದು ಕಿರಣ್ ಕೇಳಿದನು. ಆಗ ನನಗೆ ದುಡ್ಡಿನ ಅವಶ್ಯಕತೆ ಇತ್ತು, ಅದಕ್ಕೆ ಕೇಳಿದೆ. ಈಗಲೂ ಅವಶ್ಯಕತೆ ಇದೆ, ಆದರೆ ಈಗ ಕೆಲಸ ಮಾಡಿ ಕೇಳಲು ಸಾಧ್ಯವಿಲ್ವಲ್ಲ ಎಂದಳು ಮಧು. ಈಗ ನಿನಗೆ ದುಡ್ಡು ಯಾಕೆ, ನಾನಿದ್ದೇನೆ ಅಲ್ವಾ ಸಾಲದೆ ಎಂದ ಕಿರಣ್. ನನಗೆ ನೀನಿದ್ದೀಯ ರಾವಣ್, ಆದರೆ ನನ್ನ ಅಮ್ಮ ಅಪ್ಪನಿಗೆ ನಾನು ಮಾತ್ರ ಇರುವುದು ಗೊತ್ತಲ್ಲವೇ. ಸೊ ಮರ್ಯಾದೆಯಿಂದ ನನ್ನ ಸ್ಯಾಲರಿ ನನಗೆ ಕೊಟ್ಟರೆ ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು, ಇಲ್ಲದಿದ್ದರೆ ನಿನ್ನ ಇಷ್ಟ ಎಂದು ಮಧು ನಗುತ್ತಾ ಹೇಳಿದಳು. ಏಯ್, ನಿಮ್ಮ ಅಮ್ಮ ಅಪ್ಪನ್ನ ನೋಡಬೇಡ ಎಂದು ನಾನಿಂದಾದರೂ ಹೇಳಿದ್ದೇನಾ ಎಂದು ಕಿರಣ್ ಕೇಳಿದನು. ನೀನು ಅನ್ನಲಿಲ್ಲ, ಆದರೆ ನನ್ನ ಸ್ಯಾಲರಿ ಮಾತ್ರ ಕೊಡುತ್ತಿಲ್ವಲ್ಲ ಎಂದಳು ಮಧು. ನಿನ್ನ ಸ್ಯಾಲರಿ ಹಾಳಾಗ ಹೋಗಲಿ, ಆಗೊಮ್ಮೆ ಹೀಗೊಮ್ಮೆ ನಿನ್ನ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಕೊಳ್ಳುತ್ತಿರು ರ್ಯಾಬಿಟ್. ಇನ್ನೊಂದು ಸಲ ಸ್ಯಾಲರಿ ಅಂದರೆ ಕುತ್ತಿಗೆ ಇಸುಕುತ್ತೇನೆ ಎಂದನು ಕಿರಣ್. ಹಾಂ, ನನ್ನ ಅಕೌಂಟ್ನಲ್ಲಿ ಹಣ ಇದೆಯೇ ಎಂದು ಮಧು ಕೇಳಿದಳು. ಅಷ್ಟಕ್ಕೂ ಅದು ಸ್ಯಾಲರಿ ಅಲ್ಲ, ನಾನಿನ್ನು ನಿನಗೆ ಸ್ಯಾಲರಿ ಯಾಕೆ ಕೊಡಬೇಕು. ಯು ಆರ್ ಮೈ ಪ್ರಾಪರ್ಟಿ, ಯು ಬಿಲಾಂಗ್ಸ್ ಟು ಮೀ ಎಂದನು ಕಿರಣ್ ಹಸ್ಕಿ ವಾಯ್ಸ್ನಲ್ಲಿ. ಅದು ಕೇಳಿ ಮುಖಕ್ಕೆ ಕೈ ಅಡ್ಡ ಹಿಡಿದುಕೊಂಡು ಸಿಗ್ಗು ಪಡುತ್ತಾ, ಅದಕ್ಕೆ ಅಲ್ವಾ ಕೇಳುತ್ತಿಲ್ಲ ಎಂದಳು ಮಧು. 2 ನಿಮಿಷದ ಹಿಂದಷ್ಟೇ ಅಲ್ವೇ ಬೆದರಿಸುತ್ತಿದ್ದಿದ್ದು ಎಂದನು ಕಿರಣ್. ಅಬ್ಬಾ ಅವೆಲ್ಲ ಬಿಡು, ನೀನು ಬೇಗ ಮನೆಗೆ ಬಾ ಎನ್ನುತ್ತಾ ಮಾತು ಬದಲಿಸಿದಳು ಮಧು. ಬಂದರೆ ಏನು ಕೊಡುತ್ತೀಯ ರ್ಯಾಬಿಟ್ ಎಂದು ಕಿರಣ್ ಅದೇ ಹಸ್ಕಿ ವಾಯ್ಸ್ನಲ್ಲಿ ಕೇಳಿದನು. ಐ ಬಿಲಾಂಗ್ಸ್ ಟು ಯು ರಾವಣ್ ಎಂದಳು ಮಧು ಸಿಗ್ಗು ಪಡುತ್ತಾ. ಆಹಾ, ಓಕೆ ಬಾಯ್ ರ್ಯಾಬಿಟ್, ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಸಿಕೊಂಡು ಹೊರಡುತ್ತೇನೆ ಎಂದನು ಕಿರಣ್. ತಕ್ಷಣ ಕಿಸ್ ಶಬ್ದ ಕೇಳಿ ಬರಲು ಕಿರಣ್ ಕಣ್ಣು ಮುಚ್ಚಿಕೊಂಡು ಲವ್ ಯು ಟು ರ್ಯಾಬಿಟ್ ಎಂದನು. ಮಧು ನಗುತ್ತಾ ಬಾಯ್ ರಾವಣ್, ಕಾಯುತ್ತಿರುತ್ತೇನೆ ಎಂದು ಹೇಳಿ ಫೋನ್ ಇಟ್ಟಳು. ಆದಿ ಇನ್ನು ಮನೆಗೆ ಬರದಿದ್ದರಿಂದ ಹಾಲ್ನಲ್ಲಿ ಕುಳಿತು ಕಾಯುತ್ತಾ ಬೋರ್ ಆಗಿದ್ದರಿಂದ ಡ್ರಾಯಿಂಗ್ ಮಾಡಲು ಶುರು ಮಾಡಿದಳು ಉಮಾ. ಚಿತ್ರಕಲೆಯಲ್ಲಿ ಮುಳುಗಿದ ಉಮಾ ಕಣ್ಣುಗಳಿಂದ ಶುರುವಾಗಿ ಮೆಲ್ಲನೆ ಒಂದು ಆಕಾರ ಬರಲಾರಂಭಿಸಿತು. ಬಿಡಿಸುತ್ತಾ ಹೋದಂತೆ ಕೈ ಅಂದವಾಗಿ ಚಲಿಸಿದ್ದರಿಂದ, ಯಾರಪ್ಪ ನೀನು, ಇದುವರೆಗೂ ನನ್ನ ಮಕ್ಕಳ ಪೇಂಟಿಂಗ್ ಕೂಡ ನಾನು ಮಾಡಿಲ್ಲ, ನೀನು ಬಂದು ಬಿಟ್ಟೆಯಲ್ಲ ಎನ್ನುತ್ತಾ ಪೆನ್ಸಿಲ್ ಡ್ರಾಯಿಂಗ್ಗೆ ಬಣ್ಣ ಹಚ್ಚಲು ಶುರು ಮಾಡಿದಳು. ಅದು ಇನ್ನೂ ಸುಂದರವಾಗಿ ಕಾಣುತ್ತಿತ್ತು. ತನ್ನ ಪೇಂಟಿಂಗ್ನಲ್ಲಿ ಮಗ್ನಳಾಗಿದ್ದಾಗ ಒಳಗೆ ಬಂದ ಆದಿ ಸದ್ದಿಲ್ಲದೆ ಬಂದು ಮಮ್ಮಿ ಪಕ್ಕದಲ್ಲಿ ಕುಳಿತನು. ಪೇಂಟಿಂಗ್ ಒಳಗೆ ತಲೆ ಹಾಕಿ, ಮಮ್ಮಿ ಇವನು ಎಲ್ಲಿ ಸಿಕ್ಕ ನಿನಗೆ ಎಂದು ಜೋರಾಗಿ ಕೇಳಿದನು. ಆದಿಯನ್ನ ಹಠಾತ್ತಾಗಿ ಪಕ್ಕದಲ್ಲಿ ನೋಡಿದ ಉಮಾಳ ಕೈ ಅದರಿ ಚಿತ್ರದ ಕೆನ್ನೆಯ ಮೇಲೆ ಒಂದು ಚುಕ್ಕೆ ಬಿತ್ತು. ಆ ಆದಿ, ನೀನು ನನ್ನ ಪೇಂಟಿಂಗ್ ಹಾಳು ಮಾಡಿದೆ ಎಂದು ಅಳಲು ಶುರು ಮಾಡಿದಳು. ಮಮ್ಮಿ ಸಾರಿ ಸಾರಿ ಎನ್ನುತ್ತಾ ಆದಿ ಉಮಾಳ ಹೆಗಲ ಮೇಲೆ ಕೈ ಹಾಕಿ, ಸ್ವಲ್ಪ ವೈಟ್ನರ್ ಹಾಕು ಎಂದು ಅದನ್ನು ಹಿಡಿಯಲು ಹೋದನು. ಬೇಡ ಬೇಡ, ಇರಲಿ ಬಿಡು, ಹೀಗೂ ಚೆನ್ನಾಗಿದ್ದಾನೆ, ದೃಷ್ಟಿ ತಗುಲದಂತೆ ಇರುತ್ತದೆ ಎಂದಳು ಉಮಾ ಡ್ರಾಯಿಂಗ್ ಕಡೆ ನೋಡುತ್ತಾ. ಅದು ಸರಿ, ಇವನು ನಿನಗೆ ಹೇಗೆ ಗೊತ್ತು ಮಮ್ಮಿ ಎಂದು ಕೇಳಿದನು ಆದಿ. ನಿಮ್ಮ ಡ್ಯಾಡಿಯನ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದೆ ಅಲ್ವಾ, ಅಲ್ಲಿ ಕಂಡಿದ್ದ ಎಂದಳು ಉಮಾ. ಹಾಸ್ಪಿಟಲ್ಗೆ ಯಾಕೆ ಬಂದಿದ್ದ ಎಂದು ಆದಿ ಆಶ್ಚರ್ಯದಿಂದ ಕೇಳಿದನು. ನಿಮ್ಮ ಅತ್ತೆಯನ್ನ ಕರೆದುಕೊಂಡು ಬಂದಿದ್ದ ಎಂದಳು ಉಮಾ. ಅತ್ತೆ ಹಾಸ್ಪಿಟಲ್ಗೆ ಬಂದಿದ್ದಾಳ, ಯಾಕೆ ಮಮ್ಮಿ, ಮಾವ ಚೆನ್ನಾಗಿದ್ದಾರಾ ಎಂದು ಆದಿ ಗಾಬರಿಯಿಂದ ಕೇಳಿದನು. ಹಾಂ, ನೀನು ಟೆನ್ಷನ್ ಮಾಡ್ಕೋಬೇಡ ಕಂದ ಎನ್ನುತ್ತಾ ಆದಿಯ ಹೆಗಲ ಮೇಲೆ ಕೈ ಇಟ್ಟು, ಅತ್ತೆ ಬೇರೆ ಕೆಲಸದ ಮೇಲೆ ಬಂದಿದ್ದಳು, ನೀನು ಡಾಕ್ಟರ್ಗೆ ಫೋನ್ ಮಾಡಿದೆಯಂತೆ ಅಲ್ವಾ ಎಂದು ಉಮಾ ವಿಷಯ ಬದಲಿಸಿದಳು. ಹೌದು ಮಮ್ಮಿ, ನನಗೆ ಟೆನ್ಷನ್ ಆಯಿತು, ರಿಪೋರ್ಟ್ಸ್ ಬರುವವರೆಗೆ ನನಗೆ ಆ ಟೆನ್ಷನ್ ತಡೆಯಲು ಆಗಲಿಲ್ಲ, ಅದಕ್ಕೆ ಕಾಲ್ ಮಾಡಿ ಗಡಿಬಿಡಿ ಮಾಡಿದೆ ಎಂದನು ಆದಿ. ಉಮಾ ಡ್ರಾಯಿಂಗ್ ಪಕ್ಕಕ್ಕಿಟ್ಟು ಆದಿಯ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ನಿಜ ಹೇಳಬೇಕೆಂದರೆ ನನಗೂ ಹಾಗೆಯೇ ಭಯವಾಗಿತ್ತು.
ನಿನ್ನನ್ನು ಕರೆತರದೆ ಒಬ್ಬಳೆ ಯಾಕೆ ಬಂದೆ ಎಂದು ನನ್ನನ್ನು ನಾನೇ ಎಷ್ಟು ಬೈದುಕೊಂಡೆನೋ ಎನ್ನುತ್ತಾ ಮಗನ ಹೆಗಲ ಮೇಲೆ ತಲೆ ಇರಿಸಿದಳು. ಹೋ ಮಮ್ಮಿ, ಐ ಆಮ್ ಸಾರಿ. ಆಫೀಸಿಗೆ ಹೋದ ಮೇಲೆ ನಾನು ಕೂಡ ಹಾಗೆಯೇ ಅಂದುಕೊಂಡೆ ಎಂದನು ಆದಿ. ದೇವರ ದಯೆಯಿಂದ ನಿಮ್ಮ ಡ್ಯಾಡಿಗೆ ಸ್ಟ್ರೆಸ್ ಇಂದ ಹೀಗಾಗುತ್ತಿದೆ ಹೊರತು ಬೇರೆ ಸಮಸ್ಯೆ ಇಲ್ಲ ಎಂದು ತಿಳಿದ ಮೇಲೆ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿತು ಎಂದಳು ಉಮಾ. ನೀನು ಫೀಲ್ ಆಗಬೇಡ ಮಮ್ಮಿ, ನಾನು ನೋಡಿಕೊಳ್ಳುತ್ತೇನೆ. ಡ್ಯಾಡಿಗೆ ಕೆಲಸದ ಒತ್ತಡ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದನು ಆದಿ. ನನ್ನ ಬಂಗಾರ ಎಂದು ಮಗನಿಗೆ ಮುತ್ತಿಟ್ಟು, ಹೋಗಿ ಫ್ರೆಶ್ ಆಗಿ ಬಾ, ಊಟ ತಣ್ಣಗಾಗಿದೆ, ಸಾರು ಬಿಸಿ ಮಾಡುತ್ತೇನೆ ಎನ್ನುತ್ತಾ ಅಡಿಗೆ ಮನೆಗೆ ಹೋಗಲು ಹೊರಟಳು ಉಮಾ. ಮಮ್ಮಿ, ಇವನ ಕ್ಯೂಟ್ ಫೇಸ್ ನೋಡಿ ನೀನು ಮೋಸ ಹೋಗಬೇಡ. ಇವನು ಏನು ಮಾಡುತ್ತಿದ್ದಾನೆ ಗೊತ್ತಾ ಎಂದನು ಆದಿ. ಆ ಮಾತು ಕೇಳಿ ಒಮ್ಮೆಲೆ ಹಿಂದಕ್ಕೆ ತಿರುಗಿ, ನಮ್ಮ ಶ್ರಾವ್ಯಂಗೆ ಲೈನ್ ಹಾಕುತ್ತಿದ್ದಾನೆ ತಾನೆ? ಐ ನೋ ಎಂದಳು ಉಮಾ ಕಣ್ಣು ಆರಿಸುತ್ತಾ. ಹಾಂ, ನಿನಗೆ ಹೇಗೆ ಗೊತ್ತು ಮಮ್ಮಿ ಎಂದು ಆದಿ ಮುಖ ಸಿಂಡರಿಸಿಕೊಂಡು ಕೇಳಿದನು. ಅವನೇ ಹೇಳಿದ, ನನಗೆ ಮಾತ್ರವಲ್ಲ ನಿಮ್ಮ ಡ್ಯಾಡಿಗೂ ಹೇಳಿದ್ದಾನೆ ಎಂದು ಉಮಾ ಅಡುಗೆ ಮನೆಗೆ ಹೋಗುತ್ತಾ ಹೇಳಿದಳು. ವಾಟ್? ಅಂದರೆ ಇವನಿಗೆ ಧೈರ್ಯ ಹೆಚ್ಚಾಗಿದೆ. ನಾಳೆ ಸಿಗಲಿ ಹೇಳುತ್ತೇನೆ ಎಂದನು ಆದಿ ಕೋಪದಿಂದ. ಪಾಪ ಕಂದ, ಏನು ಮಾಡಬೇಡ ಬಂಗಾರ ಎಂದಳು ಉಮಾ. ಮಮ್ಮಿ ಎಂದನು ಆದಿ ಕೋಪದಿಂದ. ಅವನು ಚೆನ್ನಾಗಿದ್ದಾನೆ ಕಣೋ, ನಮ್ಮ ಶ್ರಾವ್ಯಂಗೆ ಸೂಟ್ ಆಗ್ತಾನೆ ಎಂದು ಉಮಾ ನಗುತ್ತಾ ಹೇಳಿದಳು. ಕರ್ಮ, ಅಪ್ಡೇಟ್ ಮಮ್ಮಿಗಳು ಇದ್ದರೆ ಇಷ್ಟೊಂದು ಪ್ರಾಬ್ಲಮ್ ಎಂದು ನನಗೀಗಲೇ ತಿಳಿಯಿತು. ಮಮ್ಮಿ, ಅವನು ಯಾರೋ, ಎಲ್ಲಿಂದ ಬಂದಿದ್ದಾನೋ, ತಂದೆ ತಾಯಿ ಯಾರೋ, ಏನು ಮಾಡ್ತಾನೋ ತಿಳಿಯದೆ ಹಾಗೆ ಹೇಗೆ ನಮ್ಮ ಶ್ರಾವ್ಯ ಪಕ್ಕದಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳುತ್ತೀಯಾ ಎಂದನು ಆದಿ. ಏನೋ ಕಣೋ, ಅವೆಲ್ಲ ನಾನು ಇನ್ನೂ ಯೋಚಿಸಿಲ್ಲ. ಆದರೆ ನನ್ನ ಮನಸ್ಸು ಹೇಳುತ್ತಿದೆ ಅವನು ಕ್ಯೂಟ್, ಅವನ ನಗು ಕ್ಯೂಟ್, ಇನ್ನೂ ಅವನ ಹಾರ್ಟ್ ಸೂಪರ್ ಕ್ಯೂಟ್ ಎಂದಳು ಉಮಾ. ಕಳ್ಳ ನನ್ನ ಮಗನೇ, ನಮ್ಮ ಮಮ್ಮಿಯನ್ನು ಏನು ಮಾಡಿದ್ದೀಯೋ? ನಾಳೆ ಸಿಗು, ಎರಡನೇ ಬಾರಿ ಹಲ್ಲು ಕಿರಿಯದಂತೆ ಹಲ್ಲು ಉದುರಿಸದಿದ್ದರೆ ನೋಡು ಎಂದು ಮನಸ್ಸಿನಲ್ಲಿ ಬೈದುಕೊಂಡನು ಆದಿ. ಇಗೋ, ಅವನಿಗೆ ಏನಾದರೂ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಅಷ್ಟೇ ಎಂದು ಉಮಾ ಆದಿಗೆ ವಾರ್ನಿಂಗ್ ನೀಡುವಂತೆ ನೋಡಿದಳು. ಖಂಡಿತ ಏನೂ ಮಾಡಲ್ಲ ಮಮ್ಮಿ ಎನ್ನುತ್ತಾ ಕಣ್ಣು ತುಟಿ ತಲೆ ವಿಚಿತ್ರವಾಗಿ ತಿರುಗಿಸುತ್ತಿದ್ದ ಮಗನನ್ನು ನೋಡಿ ಓಯ್ ಎಂದಳು ಉಮಾ. ತಕ್ಷಣ ಆ ಎಕ್ಸ್ಪ್ರೆಷನ್ ಬಿಟ್ಟು ಸ್ಟೈಲ್ ಆಗಿ ನೀಡುತ್ತಾ, ಮೊದಲು ನನ್ನ ಊಟದ ಸಂಗತಿ ನೋಡು, ಅವನ ಬಗ್ಗೆ ನಾಳೆ ಬಡಿದಾಡೋಣ ಎನ್ನುತ್ತಾ ಮೇಲೆ ಹೋಗಿಬಿಟ್ಟನು ಆದಿ. ರಿಹಾನ್ ಮತ್ತು ಕರುಣ, ಹಾಂ, ಏನು ಮಾಡ್ತಿದ್ದೀಯಾ ಬೇಬಿ? ನಾಳೆಯಿಂದ ನಿನ್ನನ್ನು ನೋಡಲು ನಮ್ಮ ಗಾಡ್ಸ್ನಿಂದ ತಪ್ಪಿಸಿಕೊಂಡು ಹೇಗೆ ಬರಬೇಕೋ ಏನೋ. ಒಂದು ವೇಳೆ ಅಲ್ಲಿಗೆ ಹೇಗೋ ಬಂದರೂ ನಿಮ್ಮ ಆದಿ ಅಣ್ಣನಿಗೆ ಸಿಕ್ಕಿ ಬೀಳದೆ ತಪ್ಪಿಸಿಕೊಳ್ಬೇಕು. ಅಸಲಿಗೆ ನಾನು ನಿನ್ನನ್ನು ಲವ್ ಮಾಡುತ್ತಿದ್ದೇನೆ ಎಂದು ಮೊದಲು ನಿನಗೆ ಹೇಳಬೇಕು. ಅಬ್ಬಾ, ನನಗೆ ಎಷ್ಟು ಕೆಲಸಗಳಿವೆಯೋ, ಎಲ್ಲವನ್ನೂ ನಾನೊಬ್ಬನೇ ನೋಡಿಕೊಳ್ಳಬೇಕು. ಅಬ್ಬಾ, ನನಗೂ ರ್ಯಾಬಿಟ್ ತರಹದ ಅಕ್ಕ ಅಥವಾ ತಂಗಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇಂತಹ ಸಿಚುಯೇಷನ್ನಲ್ಲಿ ನನಗೆ ಎಷ್ಟು ಹೆಲ್ಪ್ ಮಾಡ್ತಿದ್ಲೋ. ಸೇಮ್ ನಮ್ಮ ರಾವಣ್ ಭಾವನನ್ನು ಸೇವ್ ಮಾಡಿದಂತೆ ಮಾಡುತ್ತೀಯಾ ಅಲ್ವಾ ರ್ಯಾಬಿಟ್ ಎಂದು ತನ್ನಲ್ಲೇ ಮಾತನಾಡಿಕೊಳ್ಳುತ್ತಿದ್ದ ಮಗನನ್ನು ನೋಡಿ, ರಿಹಾನ್, ಯಾರ ಜೊತೆ ಮಾತನಾಡುತ್ತಿದ್ದೀಯಾ ಬೇಬಿ ಎಂದು ಕೇಳಿದಳು ಕರುಣ ಜ್ಯೂಸ್ ಗ್ಲಾಸ್ ಹಿಡಿದು ಒಳಗೆ ಬರುತ್ತಾ. ಎದ್ದು ಕುಳಿತು, ಮಾಮ್, ನಿನಗೆ ಎಷ್ಟು ಸಲ ಹೇಳಿದ್ದೇನೆ ನನ್ನನ್ನು ಬೇಬಿ ಅನ್ನಬೇಡ ಎಂದು. ನಾನು ಬೇಬಿ ಅಲ್ಲ ಎಂದನು ರಿಹಾನ್ ಮುಖ ಉಬ್ಬಿಸಿಕೊಂಡು. ಹಾಂ, ನೀನು ನನ್ನ ಚಾಕೊಲೇಟ್ ಬಾಯ್ ಬಂಗಾರ ಎನ್ನುತ್ತಾ ಜ್ಯೂಸ್ ಗ್ಲಾಸ್ ನೀಡಿ ಪಕ್ಕದಲ್ಲಿ ಕುಳಿತು ಕೂದಲು ಸರಿಪಡಿಸುತ್ತಾ, ಸರಿಯಾಗಿ ಊಟ ಮಾಡಲಿಲ್ಲ ನೀನು ಮತ್ತು ನಿಮ್ಮ ಡ್ಯಾಡ್, ಒಂದು ಮಾತು ಕೂಡ ಆಡಿಕೊಳ್ಳಲಿಲ್ಲ. ಏನಾಯಿತು ಬೇಬಿ ಎಂದು ಕರುಣ ಪ್ರೀತಿಯಿಂದ ಮಗನ ಕೆನ್ನೆ ಸವರುತ್ತಾ ಕೇಳಿದಳು. ಡ್ಯಾಡಿ ಬೆಳಿಗ್ಗೆ ನನ್ನ ಮೇಲೆ ಕೋಪಗೊಂಡರು, ಅದಕ್ಕೆ ನಾನು ಮಾತನಾಡಲಿಲ್ಲ ಎಂದನು ರಿಹಾನ್. ನಿಮ್ಮ ಡ್ಯಾಡಿ ನಿನ್ನ ಮೇಲೆ ಕೋಪಗೊಂಡರಾ? ಹಾಗಾದರೆ ಇದು 8ನೇ ಅದ್ಭುತವೇ ಸರಿ ಎಂದು ಒತ್ತಿ ಒತ್ತಿ ಹೇಳುತ್ತಾ, ಹೌದು ಮಮ್ಮಿ, ನಾನು ಶ್ರಾವ್ಯ ಬಗ್ಗೆ ಮಾತನಾಡಿದರೆ ಸಾಕು ಫೈರ್ ಆಗ್ತಿದ್ದಾರೆ ಎಂದನು ರಿಹಾನ್. ಶ್ರಾವ್ಯ ಯಾರು ಕಂದ ಎಂದು ಕೇಳಿದಳು ಕರುಣ. ಆ ಮಾತು ಕೇಳಿದ ತಕ್ಷಣ ಶ್ರಾವ್ಯ ಬಗ್ಗೆ ಎಕ್ಸೈಟಿಂಗ್ ಆಗಿ ಹೇಳಲು ಹೋದವನು ತಡೆದು, ಬೇಡ, ಡ್ಯಾಡಿ ತರಹ ಮಾಮ್ ಕೂಡ
ಮ್ಯಾಡ್ ಆಗಿಬಿಡುತ್ತಾಳೆ ಎಂದುಕೊಂಡು ಜ್ಯೂಸ್ ಗ್ಲಾಸ್ ವಾಪಸ್ ನೀಡಿ ನನಗೆ ನಿದ್ದೆ ಬರುತ್ತಿದೆ, ಗುಡ್ ನೈಟ್ ಮಾಮ್ ಎಂದು ಮುಸುಕು ಹಾಕಿಕೊಂಡು ಮಲಗಿದನು ರಿಹಾನ್. ಮಗನ ಮೂಡ್ ಸಡನ್ನಾಗಿ ಬದಲಾಗಿದ್ದನ್ನು ಕಂಡು ಅವನನ್ನು ಡಿಸ್ಟರ್ಬ್ ಮಾಡುವುದು ಇಷ್ಟವಿಲ್ಲದೆ ಲೈಟ್ ಆಫ್ ಮಾಡಿ ಹೊರಬಂದು, ಈತ ರಿಹಾನ್ ಮೇಲೆ ಕೋಪಗೊಳ್ಳುವುದೇ, ಅದು ಒಬ್ಬ ಹುಡುಗಿಗಾಗಿ, ಇಷ್ಟಕ್ಕೂ ಯಾರ ಹುಡುಗಿ ಎಂದುಕೊಳ್ಳುತ್ತಾ ತನ್ನ ಕೋಣೆಯ ಕಡೆಗೆ ಹೊರಟಳು. ಧನಂಜಯ್ ಮತ್ತು ಕರುಣ ಬಾಸ್ ಬರಲು ಹೇಳಿದರು ಎಂದು ಕೇಳಿದನು ಮುಸುಕು ಧರಿಸಿದ ವ್ಯಕ್ತಿ. ಕರೆದು ನಿನ್ನ ಮೇಲೆ ಕಿರುಚಾಡಿ ನನ್ನ ಎನರ್ಜಿ ವ್ಯಯ ಮಾಡಿಕೊಳ್ಳುವುದರ ಬದಲು ಸದ್ಯಕ್ಕೆ ನಾನು ದಡ್ಡನಾಗಿ ಬಿಟ್ಟಿದ್ದೇನೆ ಅಲ್ವಾ ಎಂದನು ಇನ್ನೊಬ್ಬ ಮುಸುಕು ಧರಿಸಿದ ವ್ಯಕ್ತಿ. ಮತ್ತೆ ಈಗ ಏನಾಯಿತು ಎಂದು ಕೇಳಿದನು ಮೊದಲ ವ್ಯಕ್ತಿ. ಹೊಸದಾಗಿ ಏನೂ ಆಗಿಲ್ಲ, ಹಳೆಯ ಕಥೆಯೇ. ಚಾರುಶೀಲ ಮತ್ತೆ ಹಳೆಯ ಕಥೆಯನ್ನು ಅಗೆಯಲು ಶುರು ಮಾಡಿದ್ದಾಳೆ ಎಂದನು ಬಾಸ್. ವಾಟ್ ಎಂದನು ಮೊದಲ ವ್ಯಕ್ತಿ. ಎಂದನು ಬಾಸ್. ಇವರು ಇಲ್ಲಿ ಮಾತನಾಡಿಕೊಳ್ಳುತ್ತಿರುವಾಗಲೇ ಕರುಣ ಧನಂಜಯನನ್ನು ನೋಡಿ ನಿಮ್ಮ ಜೊತೆ ಮಾತನಾಡಬಹುದೇ ಎಂದು ಕೇಳಿದಳು. ಧನಂಜಯ್ ಒಂದು ಸಲ ಶಾರ್ಪ್ ಆಗಿ ಕರುಣ ಕಡೆ ನೋಡಿ ಎಂದು ಮತ್ತೆ ತಲೆ ತಗ್ಗಿಸಿ ಕೆಲಸ ಮುಂದುವರಿಸಿದನು. ರಿಹಾನ್ ಮೇಲೆ ಕೋಪಗೊಂಡಿದ್ದೀರಾ ಎಂದು ಕೇಳಿದಳು ಕರುಣ. ಆ ಮಾತು ಕೇಳಿದ ತಕ್ಷಣ ಲ್ಯಾಪ್ಟಾಪ್ ಮೇಲಿಂದ ಕಣ್ಣು ಎತ್ತಿ ನಿನಗೆ ಹೇಳಿದನಾ ಎಂದು ಕೇಳಿದನು ಧನಂಜಯ್. ಹಾಗೆ ನಿಮ್ಮ ಕೋಪವನ್ನು ಆ ಮಗುವಿನ ಮೇಲೆ ತೋರಿಸುವುದು ಯಾವಾಗಲಿಂದ ಶುರು ಮಾಡಿದ್ದೀರಿ? ರಿಹಾನ್ ಹುಟ್ಟಿದಾಗ ನೀವು ನನಗೊಂದು ಮಾತು ಕೊಟ್ಟಿದ್ದೀರಿ, ನೆನಪಿದೆಯೇ? ಅವನನ್ನು ಯಾವಾಗಲೂ ನೋಯಿಸುವುದಿಲ್ಲ, ಪ್ರಿನ್ಸ್ ತರಹ ನೋಡಿಕೊಳ್ಳುತ್ತೇನೆ ಎಂದು. ಏನು ಕೇಳಿದರೂ ಇಲ್ಲ ಎನ್ನದೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ಮತ್ತೆ ಈಗ ಇದೇನು ಎಂದಳು ಕರುಣ ಬೇಸರದಿಂದ. ರಿಹಾನ್ ಉಮಾಳ ಮಗಳನ್ನು ಕೇಳುತ್ತಿದ್ದಾನೆ ಕರುಣ, ಕೊಡಲಿಕ್ಕಾಗುತ್ತದೆಯೇ ಎಂದು ಧನಂಜಯ್ ಗಂಭೀರವಾಗಿ ಕೇಳಿದನು. ಆ ಮಾತು ಕೇಳಿದ ತಕ್ಷಣ ಕರುಣಾಳ ಕಾಲ ಕೆಳಗಿನ ನೆಲ ಸರಿದಂತಾಯಿತು. ತುಫಾನ್ ಬಂದು ಎಲ್ಲವೂ ಕೊಚ್ಚಿ ಹೋಗುತ್ತಿರುವಂತೆ ಭಾಸವಾಗಲು ಬೆಡ್ ಮೇಲೆ ಕುಳಿತು ಏನು ಮಾತನಾಡುತ್ತಿದ್ದೀರಾ ಎಂದು ಪತಿಯನ್ನು ಕೇಳಿದಳು. ಶ್ರಾವ್ಯ ಬೇರೆ ಯಾರೂ ಅಲ್ಲ, ಶ್ರಾವ್ಯ ಉಮಾ ಮಗಳು. ಕರುಣ, ನಾನು ಎಂದಿಗೂ ನೀಡಲಾಗದ ಕನಿಷ್ಠ ಸಹಿಸಿಕೊಳ್ಳಲಾಗದ ವಿಷಯವನ್ನು ಕೇಳಿ ನನಗೆ ಕೋಪ ತರಿಸುತ್ತಿದ್ದಾನೆ ರಿಹಾನ್. ಮೇಲಾಗಿ ಎಲ್ಲವೂ ಅವರ ಜೊತೆಗೆ ಸುತ್ತುತ್ತಿದ್ದಾನೆ. ಉಮಾಳ ಸಂಬಂಧಿಕರು, ಸ್ನೇಹಿತರು. ನನಗೆ ಇರಿಟೇಷನ್ ಆಗುತ್ತಿದೆ ಎಂದನು ಧನಂಜಯ್ ಕೋಪದಿಂದ. ಪ್ರಪಂಚದಲ್ಲಿ ಬೇರೆ ಹುಡುಗಿಯೇ ಇಲ್ಲದಂತೆ ಈ ಉಮಾ ಮಗಳು ಎಲ್ಲಿ ಸಿಕ್ಕಳು ನಮ್ಮ ರಿಹಾನ್ಗೆ ಎಂದಳು ಕರುಣ ಕೋಪದಿಂದ. ಅದೇ ತಾನೇ ನಾನು ಹೇಳುತ್ತಿರುವುದು ಎಂದು ಕೋಪದಿಂದ ಹೇಳುತ್ತಾ, ನೋ, ಉಮಾ ನನ್ನ ಮಗನನ್ನು ನನ್ನಿಂದ ದೂರ ಮಾಡುವ ಆಲೋಚನೆ ನಿನಗೇನಾದರೂ ಇದೆ ಎಂದು ತಿಳಿದರೆ ನಿನ್ನ ಮಗನನ್ನು ನಾನು ಒಂದು ನಿಮಿಷವೂ ಬದುಕಲು ಬಿಡುವುದಿಲ್ಲ. ನಿನ್ನ ಮಗಳನ್ನು ನನ್ನ ಸೊಸೆಯಾಗಿ ನಾನು ಬದುಕಿರೋವರೆಗೂ ಆಗಲು ಬಿಡುವುದೂ ಇಲ್ಲ ಎಂದುಕೊಂಡನು ಧನಂಜಯ್ ತನ್ನ ಮನಸ್ಸಿನಲ್ಲಿ ಕೋಪದಿಂದ. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ವೀಕ್ಷಕರೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಧನ್ಯವಾದಗಳು.